ನಮಸ್ಕಾರ ವೀಕ್ಷಕರೇ, ಈ ಸೊಪ್ಪುಗಳನ್ನೆಲ್ಲ ಉಪಯೋಗಿಸ್ಕೊಂಡು ಇವತ್ತು ಪತ್ರೊಡೆ ಮಾಡೋದನ್ನು ಮಾಡ್ತಾಯಿದ್ದೀನಿ ನಾನು ಇವತ್ತು. ಇದು ಪತ್ರೊಡೆಗೆ ಸಾಮಾನ್ಯವಾಗಿ ಏನು ಕೆಸುವಿನ ದಂಟಿನಲ್ಲಿ ಮಾಡ್ತಾರೆ. ನಮಗೆ ಸಿಗಲ್ಲ, ಅದು ಕರಾವಳಿ ಮತ್ತು ಮಲೆನಾಡುಗಳಲ್ಲಿ ಮಾತ್ರ ಸಿಗುತ್ತೆ. ಅದಕ್ಕೋಸ್ಕರ ನಮ್ಮ ಕಡೆಯಲ್ಲಿ ಸಿಗುವಂಥ ಇದು ಮೂಲಂಗಿ ಸೊಪ್ಪು, ದೊಡ್ಡ ದೊಡ್ಡದಾದ ಎಲೆಗಳನ್ನು ತೊಗೊಂಡಿದ್ದೀನಿ. ಇದು ಸಾಸಿವೆ ಗಿಡದ ಸೊಪ್ಪು. ಇದನ್ನು ಕೂಡ ತಿಂತಾರೆ. ನಮ್ಮ ಮನೆ ಹತ್ರ ಇರೋ ಲೇಬರು ಒರಿಸ್ಸಾದವರು, ಅವ್ರು ತಗೊಂಡು ಹೋಗ್ತಾಯಿದ್ರು ಇದನ್ನು. ಅದನ್ನು ನೋಡಿ ನಾನು ಯೂಸ್ ಮಾಡ್ತಾಯಿದ್ದೀನಿ. ಇದು ಕೆಂಪು ಬಸಳೆ ಎಲೆ. ಇದು ಕುಂಬಳಕಾಯಿ ಬಳ್ಳಿದು ಎಲೆ, ಕುಂಬಳ. ಇದು ಕೆಂಪು ದಂಟು. ಇದು ಹಸಿರು ದಂಟಿನ ಎಲೆ. ಇವುಗಳನ್ನ ಉಪಯೋಗಿಸ್ಕೊಂಡು ಮಾಡ್ತಾಯಿದ್ದೀನಿ. ಮೊದಲಿಗೆ ಇದಕ್ಕೆ ಒಂದು ಮಿಕ್ಸ್ಚರ್ ತಯಾರಿಸ್ಕೊಳ್ಳೋಣ. ಹಿಟ್ಟನ್ನು ಕಲಿಸ್ಕೊಳ್ಳೋಣ. ರುಬ್ತಾರೆ ಇದನ್ನು. ಅಕ್ಕಿ ಕಡಲೆಬೇಳೆ ಎಲ್ಲ ಹಾಕಿ ನಾನಿಲ್ಲಿ ಪೌಡ್ರ್ ಹಾಕಿ ಕಳಿಸ್ಕೊಳ್ತಾ ಇದ್ದೀನಿ. ಇದು ಹಸಿ ಕಡಲೆ ಹಿಟ್ಟು, ಪಕೋಡ ಎಲ್ಲ ಮಾಡ್ತೀವಲ್ಲ ಆ ಥರ ಹಿಟ್ಟು. ಒಂದು ದೊಡ್ಡ 1.5 ಸೌಟ್ ತೊಗೊಂಡಿದ್ದೀನಿ. ಇದು ಅಕ್ಕಿ ಹಿಟ್ಟಿದು. ಇದನ್ನು ಸಮ ತೊಗೊಂಡಿದ್ದೀನಿ. ಅದು 1.5, ಇದು 1.5. ಇದಕ್ಕೆ ತೆಂಗಿನಕಾಯಿ ತುರಿ, ಇದು ಹಸಿಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ, ಜೀರಿಗೆ ಎಲ್ಲ ಪೇಸ್ಟ್ ಮಾಡಿರುವಂಥ. ಇದು ಪಲಾವ್ ಮಾಡೋಕ್ಕೆ ಚಚ್ಕೊಂಡಿದ್ದೆ, ಅದೇ ಇದೆ, ಅದನ್ನೇ ಹಾಕ್ತಾಯಿದ್ದೀನಿ. ಇದು ಈರುಳ್ಳಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂಥದ್ದು, ಕೊತ್ತಂಬರಿ ಸೊಪ್ಪು, ಅರಿಶಿನ, ಇದು ಅಜ್ವಾನ, ಓಂಕಾಳು ಸ್ವಲ್ಪ ಹಾಕಿದ್ದೀನಿ, ಬೆಲ್ಲ, ಜೀರಿಗೆ, ಇದಿಷ್ಟನ್ನು ಇದಕ್ಕೆ ಹಾಕ್ಕೊಂಡ್ಬಿಡ್ತೀನಿ. ಅದು ಕೆಸುವಿನ ದಂಟು ಸ್ವಲ್ಪ ದಪ್ಪ ಇರುತ್ತೆ, ಎಲೆ ಬೇಯೋದು ಲೇಟ್ ಆಗುತ್ತೆ. ಇದು ಬೇಗ ಬೇಯ್ಬೋದು, ಒಂದು 15-20 ನಿಮಿಷ ಬೇಯಿಸಿದ್ರೆ ಸಾಕು. ಇದು ಹುಣಸೆ ಹಣ್ಣನ್ನು ನೆನೆಸ್ಕೊಂಡಿರುವಂಥ ನೀರು. ಆ ಕೆಸು ಹುಳಿ ಅಲ್ಲ, ಏನೋ ಬಾಯಿ ಕಡ್ತಾ ಬರುತ್ತೆ ಅಂತ ಇದನ್ನು ಹಾಕ್ತಾರೆ ಅವರು. ಇದೇನು ಕಡ್ತಾ ಬರಲ್ಲ, ಹಂಗೆ ಸ್ವಲ್ಪ ಹಾಕ್ತಾಯಿದ್ದೀನಿ. ಇದಿಷ್ಟು ಬಿಟ್ಟಿದ್ದೀನಿ. ಇದು ಉಪ್ಪು, ಒಂದು ಸ್ಪೂನ್ ಹಾಕ್ಕೊಳ್ತೀನಿ ಉಪ್ಪು. ಇನ್ನೊಂದು ಸ್ವಲ್ಪ ಹಾಕ್ತೀನಿ ಉಪ್ಪು. ಇದು ಖಾರದ ಪುಡಿ, ಹಸಿಮೆಣಸಿನ್ಕಾಯಿ ಸ್ವಲ್ಪ ಹಾಕಿದ್ದೀನಿ. ಇದು ಖಾರದ ಪುಡಿ ಸ್ವಲ್ಪ ಹಾಕ್ತೀನಿ. ಇದಿಷ್ಟನ್ನು ಕಲಿಸ್ಕೊಂಡು ಬಿಡೋಣ. ಈ ಪಕೋಡದ ಹಿಟ್ಟಿನ ಅದಕ್ಕೇ ಕಲಿಸ್ಕೊಳ್ಳೋಣ. ಫಸ್ಟ್ಗೆ ನೀರು ಹಾಕ್ಕೊಳ್ಳೋದು ಬೇಡ. ಇದು ಈರುಳ್ಳಿ ಸೊಪ್ಪೆಲ್ಲ ತೊಳೆದಿರೋದು, ಕೊತ್ತಂಬರಿ ಸೊಪ್ಪು, ಅದರಲ್ಲೇ ಸ್ವಲ್ಪ ನೀರಿನ ಅಂಶ ಇರುತ್ತೆ. ಆಮೇಲೆ ನೋಡಿಕೊಂಡು ಎಷ್ಟು ಬೇಕಾಗುತ್ತೆ ಅಷ್ಟು ನೀರು ಹಾಕ್ಕೊಳ್ಳೋಣ. ಈ ಹದಕ್ಕೆ ಕಲಿಸ್ಕೊಂಡಿದ್ದೀನಿ. ಪಕೋಡ ಮಾಡ್ತಾರಲ್ವ, ಇಡ್ಲಿ ಹಿಟ್ಟು ಹಾಗೆ ಸ್ವಲ್ಪ ಇದಕ್ಕೆ ಕಲಿಸ್ಕೊಳ್ಳೋದು ಅದನ್ನು. ಆಮೇಲೆ ಬೇಕಾದ್ರೆ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆಯಾ ಒಂದು ಸತಿ ಟೇಸ್ಟ್ ನೋಡ್ಕೊಳ್ಳೋದು, ಬೇಕಾದರೆ ಹಾಕ್ಕೊಳ್ಳೋದು. ಇದು ಮೂಲಂಗಿದಲ್ಲ, ಇದ್ರದ್ದು ಸಾಸಿವೆ ಗಿಡದ ಎಲೆ. ಇದು ದೊಡ್ಡದಾಗಿರೋದ್ರೆ ಫಸ್ಟ್ ಇದನ್ನು ಹಾಕ್ಕೊಳ್ತೀನಿ. ಹಾಕ್ಕೊಂಬಿಟ್ಟು ಈ ಥರ ಹಚ್ಕೊಂಬಿಡೋದು. ಸ್ವಲ್ಪ ನಿಧಾನಕ್ಕೆ ಹಚ್ಚಬೇಕಾಗುತ್ತೆ, ತುಂಬ ತೆಳ್ಳಗಿದ್ದಾವೆ ಎಲೆ ಇವು. ಅದು ಕೆಸುವಿನ ದಂಟಾದರೆ ದಪ್ಪ ಇರುತ್ತೆ ಅದು. ಇನ್ನೊಂದು ಮೂಲಂಗಿ ಎಲೆನೇ ಎಲ್ಲ ಸಾಸಿವೆ ಎಲೆನೇ ಇಡ್ತೀನಿ. ಇನ್ನೊಂದು ದೊಡ್ಡದು ಕೆಳಗಿಡಬೇಕಾಗಿತ್ತು, ಇದೆ ದೊಡ್ಡದಾಗಿತ್ತು, ಇರಲಿ. ಚೆನ್ನಾಗಿ ಹಚ್ಕೋಬೇಕು, ಇಲ್ಲಾಂದರೆ ಸಪ್ಪೆ ಅನಿಸುತ್ತೆ, ಬರೀ ಎಲೆ ತಿಂದಂಗೆ ಆಗಿಬಿಡುತ್ತೆ. ಚೆನ್ನಾಗೆಲ್ಲ ಕಡೆ ಹಚ್ಕೋಬೇಕು. ಏನು ಭಾರಿ ಫೇಮಸ್ ಅಂತೆ ಕರಾವಳಿಯಲ್ಲೆಲ್ಲ ಕೆಸುವಿನ ದಂಟಿನ ಪತ್ರೊಡೆ. ಸೊ ನಮಗೆ ತಿನ್ನೋ ಚಾನ್ಸ್ ಸಿಗಲ್ಲ ನಮಗದು. ಅದಕ್ಕೆ ಈ ಥರ ಮಾಡ್ಕೊಳ್ತಾ ಇದ್ದೀನಿ. ಇದು ಕುಂಬಳಕಾಯಿ ಎಲೆ. ಇದು ಕುಂಬಳಕಾಯಿಂದ ಕುಡಿದು ಸೊಪ್ಪಿನ ಸಾರೆಲ್ಲ ಮಾಡ್ತಾರೆ. ಚೆನ್ನಾಗೆಲ್ಲ ಕಡೆ ಹಚ್ಕೊಂಬಿಡೋದು. ಇದು ಕೆಂಪು ಬಸಳೆ ಬಳ್ಳಿಯ ಎಲೆ. ಇದು
ಇನ್ನು ಇದು ದಂಟು, ಕೆಂಪು ದಂಟು, ಇದು ಹಸಿರು ದಂಟು, ಇದು ಮೂಲಂಗಿ ಸೊಪ್ಪಿದು, ಮೂಲಂಗಿದು. ಇದು ಯಾವುದೂ ಎಲೆ ಸೊಪ್ಪೇನು ಕಹಿ ಇಲ್ಲ, ಅದರದ್ದೇ ಆದಂಥ ಒಂದೊಂದು ರುಚಿ ಹೊಂದಿರುತ್ತೆ. ಇದು ಸಾಸಿವೆದು ಸ್ವಲ್ಪ ಸ್ಪೈಸಿಯಾಗಿರುತ್ತೆ, ಮೂಲಂಗಿ ಸ್ಮೆಲ್ ಥರನೇ ಇರುತ್ತೆ, ಅದು ಕೂಡ ತಿಂತಾರೆ. ತಿನ್ನಲು ಸಾಧ್ಯವಿರುವಂಥ ಸ್ವಲ್ಪ ಅಗಲವಾದ ಸೊಪ್ಪುಗಳನ್ನ ನಾವು ತಗೋಬೇಕು. ಸಾಕು ಇಷ್ಟು. ಇನ್ನೊಂದು ಮೂಲಂಗಿ ಎಲೆ ಹಾಕ್ತೀನಿ. ಇದನ್ನು ಇವಾಗ 4 ಕಡೆ ಫೋಲ್ಡ್ ಮಾಡ್ಕೊಂಬಿಡೋಣ. ಹಾಗೆ ಸುತ್ಬೋದು, ಆ ಹೊರಗಡೆಯಿಂದ ಮಿಕ್ಸ್ಚರ್ ಹೊರಗೆ ಬಂದರೆ ಅಂಥೇಳಿ ಸುಮ್ಮನೆ ಒಂಚೂರು ಈ ಕಡೆ ಈ ಥರ ಫೋಲ್ಡ್ ಮಾಡ್ಕೊಳ್ಳೋದು. ತುಂಬ ಸ್ಮೂತಾಗಿರ್ತವೆ ಎಲೆಗಳು. ಆ ದಂಟಿನ ಎಲೆ ಯಾವುದು ಕೆಸು ಅಷ್ಟು ಗಟ್ಟಿ ಇರಲ್ವಲ್ಲ, ಸೊ ನಾವು ಚುಚ್ಚಿದಂಗೆ ಬಿಟ್ಕೊಳ್ತಾ ಇರ್ತವೆ. ನಿಧಾನಕ್ಕೆ ಇದನ್ನು ಒಂದು ಫೋಲ್ಡ್ ಮಾಡಿಬಿಡೋದು ಈ ಥರ. ಮತ್ತು ಇದು ಬಿಚ್ಕೊಳ್ದಿರ ಈ ಥರ ಪ್ಯಾಚ್ ಮಾಡಿಬಿಡೋದು. ಅಂದ್ಬಿಟ್ಟು ಒಂದು ನಿಮಿಷ ಕೈ ತೊಳ್ಕೊಂಬರ್ತೀನಿ. ಇದು ನೀರು ಇಟ್ಟಿದ್ದೀನಿ ಪಾತ್ರೆಯಲ್ಲಿ, ಬಿಸಿ ಇದೆ, ಕಾಯ್ತಾ ಇದೆ. ಅದರೊಳಗಡೆ ಒಂದು ತೂತ ಇರೋವಂಥ ಒಂದು ಪಾತ್ರೆನ ಇಟ್ಬಿಟ್ಟು ಇದ್ರ ಮೇಲೇ ಇಡ್ಬೋದು ಡೈರೆಕ್ಟಾಗಿ. ಅದು ನೀರಿಗೆಲ್ಲ ಅದು ರಸ ಬಿದ್ದುಬಿಟ್ರೆ ಅಂತ ಇದ್ರ ಮೇಲೆ ಇದಿಡ್ತಾಯಿದ್ದೀನಿ ಬಾಳೆ ಎಲೆನ. ನೀರಿನ ಇದಕ್ಕೆ ಸ್ವಲ್ಪ ಕಪ್ಪಾಗಿದೆ ಇದು ಎಲೆ, ಬಾಳೆ ಎಲೆ. ಇದನ್ನು ಈ ಥರ ಇಟ್ಬಿಡ್ತೀನಿ. ಇದ್ರ ಪಕ್ಕ ಇಲ್ಲೊಂದು 2 ಇಟ್ಬಿಟ್ಟು ಇದನ್ನು ಒಂದು ಅರ್ಧ ಗಂಟೆ ಬೇಯಿಸಬೇಕು. ಬೇರೆ ಮಾಮೂಲಿ ಇಡ್ಲಿಗಳೆಲ್ಲ ಆದರೆ ಒಂದು 15 ನಿಮಿಷಕ್ಕೆ ಬೇಯುತ್ತೆ. ಇದು ಒಳಗಡೆ ಸೊಪ್ಪೆಲ್ಲ ಬೇಯಬೇಕಾಗಿರೋದ್ರಿಂದ ಒಂದು 20ರಿಂದ 30 ನಿಮಿಷದವರೆಗೂ ಬೇಯಿಸ್ಕೊಳ್ಳೋಣ. ಇದನ್ನು ಮುಚ್ಚಿಬಿಡೋಣ. ಇನ್ನೊಂದು 2 ಇಟ್ಟು ಆಮೇಲೆ ಮುಚ್ತೀನಿ. ಇದು 2 ಇಟ್ಟಿದ್ದೀನಿ ಈ ಥರ ಮಾಡಿಬಿಟ್ಟು ಎಲೆಗೆ ಹಚ್ಚಿಬಿಟ್ಟು. ಇದು ಮಾಡೋಕ್ಕೆ ಪೇಷನ್ಸ್ ಇಲ್ಲದೆ ಹೋದರೆ ಉಳಿದಿರೋ ಎಲೆಗಳನ್ನ ಈ ಥರ ಕಟ್ ಮಾಡ್ಕೊಂಡ್ಬಿಟ್ಟು ಇದರೊಳಗೆ ಹಾಕಿ ಕಲಸಿ ದುಂಡಿಗೆ ಮಾಡಿ ಬೇಯಿಸಿಬಿಡ್ಬೋದು ಇಟ್ಬಿಟ್ಟು ಅದರೊಳಗಡೆ ಇಡ್ಲಿ ಥರ. ಆಮೇಲೆ ಕಟ್ ಮಾಡಿಕೊಂಡು ಮತ್ತೆ ಒಗ್ಗರಣೆ ಹಾಕ್ಕೊಂಡು ಯೂಸ್ ಮಾಡ್ಕೋಬೋದು ಅದ್ರ ಥರ. ಅದನ್ನು ರೌಂಡ್ ಕಟ್ ಮಾಡ್ತೀವಿ. ಇದನ್ನು ಒಟ್ಟಿಗೆ ಕಲಿಸ್ಬಿಟ್ಟು ದುಂಡಿಗೆ ಮಾಡಿ ಇಟ್ಬಿಡೋದು. ಕಲಸಿದ್ದನ್ನೆಲ್ಲ ಈ ಥರ ದುಂಡಿಗೆ ಈ ಥರ ಉದ್ದುದ್ದಕ್ಕೆ ಮಾಡಿಬಿಟ್ಟು ಬೇಯಬೇಕಲ್ಲ. ದುಂಡು ದಪ್ಪ ಮಾಡಿದರೆ ಒಳಗಡೆ ಬೇಯೋದಿಲ್ವಲ್ಲ, ಅದಕ್ಕೋಸ್ಕರ ಹಿಂಗೆ ಮಾಡಿಬಿಟ್ಟು ಇಲ್ಲಿ ಸೈಡಲ್ಲಿ ಜಾಗ ಮಾಡಿ ಇಟ್ಕೊಂಡ್ಬಿಡೋಣ. ಇದೊಂದಕ್ಕೆ ಅಡ್ಜಸ್ಟ್ ಆಯಿತು. ಇದು ಒಂದು ಅರ್ಧ ಗಂಟೆ ಹೈ ಫ್ಲೇಮಲ್ಲಿ ಬೇಯಲಿ. ಆಮೇಲೆ ಒಂದು 10 ನಿಮಿಷ ಸಿಮ್ಗಿಟ್ಟು ಬೇಯಿಸ್ಬಿಟ್ಟು ಆಮೇಲೆ ತೆಗಿಯೋಣ. ಇದನ್ನು ಒಂದು ಅರ್ಧ ಗಂಟೆ ಬೆಂದಿದೆ. ಇದು ಆಫ್ ಮಾಡ್ತಾಯಿದ್ದೀನಿ. ಇದನ್ನೆಲ್ಲ ಈ ಪಾತ್ರೆಗೆ ತಗೊಂಬಿಡೋಣ. ಬಿಸಿ ಇದೆ. ಇದು ಬೆಂದಿರೋದನ್ನು ಈಗ ತಕ್ಕೊಂಡಿದ್ದೀನಿ. ಇದು ಸೊಪ್ಪನ್ನೆಲ್ಲ ಚಿಕ್ಕದಾಗಿ ಕಟ್ ಮಾಡಿ ಕಲಸಿದ್ದಂಥದ್ದು. ಇದನ್ನು ಈ ಥರ ಕಟ್ ಮಾಡ್ಕೊಳ್ಳೋಣ. ಎಣ್ಣೆಲ್ಲೇ ಕರಿಬೋದು ಇಟ್ಟು ಕಲಸಿ, ಆದರೆ ಎಣ್ಣೆಲಿ ಕರೆದ್ರೆ ಡೀಪ್ ಫ್ರೈ ಮಾಡಿದರೆ ಆರೋಗ್ಯಕ್ಕೆ ಅಷ್ಟು ಒಳ್ಳೆಯದಲ್ಲ. ಅದಕ್ಕೋಸ್ಕರ ಈ ಥರ ಮಾಡಿಬಿಟ್ಟು ಆಮೇಲೆ ಹಂಚಿ ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಸುಟ್ಟರೆ ಈಗ ಎಣ್ಣೆಯಲ್ಲಿ ಕರೆದು ತಿಂದಿದ್ದು ಫೀಲ್ ಆಗುತ್ತೆ, ಜೊತೆಗೆ ಚೆನ್ನಾಗಿ ಬೇಯುತ್ತೆ. ಇಲ್ಲಾಂದರೆ ಇದನ್ನು ಗ್ರೇವಿ ಥರ ಬೇಕಾದರೆ ಮಾಡಿಕೊಂಡು ಅದರಲ್ಲಿ ಕಲಿಸ್ಕೊಂಡು ಕೂಡ ತಿನ್ಬೋದು. ಗ್ರೇವಿ ಅಂದರೆ ನಾನು ಫಸ್ಟ್ ಎಲ್ಲ ಕಲಸಿದ್ನಲ್ಲ ಹಿಟ್ಟು, ಅದು ಅದೇ ಥರನ ಎಲ್ಲ ಒಗ್ಗರಣೆ ಹಾಕ್ಬಿಟ್ಟು ಈರುಳ್ಳಿ ಮೆಣಸಿನ್ಕಾಯಿ ಎಲ್ಲ ಒಗ್ಗರಣೆ ಹಾಕ್ಬಿಟ್ಟು ಕಡಲೆ ಹಿಟ್ಟು ಎಲ್ಲ ಹಾಕಿ ಗ್ರೇವಿ ಖಾರ ರುಬ್ಬಿದಂಗೆ ಮಾಡಿ ಅದರೊಳಗಡೆ ಇದನ್ನು ಹಾಕ್ಬಿಟ್ಟು ಫ್ರೈ ಮಾಡ್ಬೋದು. ಆ ಥರನೂ ಮಾಡ್ಬೋದು.
ಇವಾಗ ಇದನ್ನು ಕಟ್ ಮಾಡೋಣ. ಈ ಥರ ಲೇಯರ್ ಥರ ಇರುತ್ತೆ. ಇದು ತುಂಬ ಸ್ಮೂತಾಗಿರೋದ್ರಿಂದ ಸೊಪ್ಪು ಎಲೆ ಅಷ್ಟು ದಪ್ಪ ಕಾಣಿಸೋದಿಲ್ಲ, ಲೇಯರು ಈ ಥರ ಕಾಣುತ್ತೆ. ಈ ಥರ ಅದಾದರೆ ಬಸಳೆದ ಎಂಥದ್ದು ಕೆಸು, ಅದಾದರೆ ದಪ್ಪ ಎಲೆ ಅಲ್ವಾ, ಲೇಯರು ಸ್ಪಷ್ಟವಾಗಿ ಕಾಣಿಸುತ್ತೆ. ಇದು ಕಾಣಿಸುತ್ತೆ ಈ ಥರ. ಇದೆ ಕಟ್ ಮಾಡಿಬಿಟ್ಟು ಈ ಥರ ಒಂದೊಂದನ್ನು ಬೇಯಿಸ್ಕೊಳ್ಳೋಣ. ಶಾಲೋ ಫ್ರೈ ಮಾಡೋಣ. ಕಟ್ ಮಾಡಿಬಿಟ್ಟು ಈ ಥರ ಒಂದು ಪ್ಯಾನಲ್ಲಿ ಇಟ್ಬಿಟ್ಟು ಸ್ವಲ್ಪ ಮೇಲೆ ಸ್ವಲ್ಪ ಎಣ್ಣೆ ಹಾಕೋಣ. ಜಾಸ್ತಿ ಏನು ಬೇಡ, ಸ್ವಲ್ಪ ಒಂದು 2 ನಿಮಿಷ ಬಿಟ್ಬಿಟ್ಟು ಇದನ್ನೆಲ್ಲ ತಿರುಗಿಸಿಟ್ಬಿಡೋಣ. ಈ ಥರ ವೀಕ್ಷಕರೇ, ಅತ್ಯಂತ ರುಚಿಕರವಾದಂಥ ಟೇಸ್ಟಿಯಾದ ಮತ್ತು ಹೆಲ್ತಿಯಾದಂಥ ಪತ್ರೊಡೆಗಳು ರೆಡಿ ಆದವು. ತುಂಬ ರುಚಿಯಾಗಿದೆ. ತಿಂದು ನೋಡಿದೆ ನಾನು, ತುಂಬ ಚೆನ್ನಾಗಿದೆ. ನೋಡಿ, ನೀವು ಮನೆಯಲ್ಲಿ ಒಂದು ಸಲ ಟ್ರೈ ಮಾಡಿ. ನಮ್ಮ ಕಡೆಯಲ್ಲೇ ಸಿಗುವಂಥ ಸೊಪ್ಪುಗಳಿಂದ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಧನ್ಯವಾದ ಎಲ್ರಿಗೂ.